ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಐ ಥಿಂಕ್ ಟೈಮ್ ಒಂದು 4 ಕಾಲ ಆಗಿರ್ಬೋದು. ಸೊ ಎಂತಕ್ಕಪ್ಪ ಇಲ್ಲಿ ಬಂದಿದ್ದೀವಿ ಅಂದರೆ, ಸೊ ಇಲ್ಲೇ ಇದೆ ನಮ್ಮ ಮಂಡಿಪೇಟೆ ಮೈಸೂರು ಪಲಾವ್ ಅಂತ. ಸೊ ಅಲ್ಲಿ ಬಿರಿಯಾನಿನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದು ಮತ್ತೆ ಬಂದ್ಬಿಟ್ಟು ಟ್ರೆಡಿಷ್ನಲ್ ನಾಟಿ ಸ್ಟೈಲ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ಸೊ ಬೆಳಗ್ಗೆ ಬಿರಿಯಾನಿ ತಿನ್ನೋದಂದ್ರೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಫೀಲೇ. ಸೊ ಅದಕ್ಕೆ ನಮ್ಮ ಜೊತೆ ಸಂತೂನ ಸಾಗರ್ನೆಲ್ಲ ಹಾಕ್ಕೊಂಡು ಸೊ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನೆಲ್ಲ ನಡೀತಿದೆ ಅಂತ. ಸೊ ಇದು ಲೊಕೇಶನ್ ಎಲ್ಲಪ್ಪ ಬರುತ್ತಂದರೆ, ಸೊ ಮಾರೇನಹಳ್ಳಿ JP ನಗರ್ ಸೆಕೆಂಡ್ ಸ್ಪೇಸು. ಸೊ ನೀವು ಮುಂದೆಗಡೆ ನಿಮಗೆ RV ಡೆಂಟಲ್ ಕಾಲೇಜ್ ಇದೆ. ಸೊ ನೀವೇನಾದರೂ ಜಂಬೂ ಸವಾರಿ ದಿನ ಕಡೆಯಿಂದ ಬರ್ತಿದ್ದೀರಾ ಅಂದರೆ, ಸೊ RV ಡೆಂಟಲ್ ಕಾಲೇಜ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ರೈಟಿಗೆ ಸಿಗುತ್ತೆ. ಸೊ ಅದೇ ನೀವು ಈ ಕಡೆಯಿಂದ ಬಂದರೆ, ಇದು ಜಯನಗರ ಕಡೆಯಿಂದ ಜಂಬೂ ಸವಾರಿ ಕಡೆ ಹೋಗೋ ರೋಡು. ಸೊ ಈ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ. ಇದು ಎಕ್ಸಾಕ್ಟ್ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ನೋಡ್ತಿರ್ಬೋದು, ಎಕ್ಸಾಕ್ಟ್ 4:04 ಆಗಿದೆ ಟೈಮು. ಸೊ ಫುಲ್ ಕ್ರೌಡ್ ಇದೆ ಆಲ್ಮೋಸ್ಟು. ಸೊ ಇಲ್ಲಿ ಒಳಗಡೆ ಅಂತೂ ಫುಲ್ ತುಂಬ ಇದಾಯಿತು. ಆಂಬಿಯನ್ಸ್ ಅಂತೂ ಮಸ್ತಾಗಿದೆ, ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ಗುರು. ಸೊ ಫೈನಲಿ 2 ಚಿಕನ್ ಪಲಾವ್ನ ಆರ್ಡರ್ ಮಾಡಿದ್ದೀವಿ. ಸೊ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಫೈನಲಿ ತಿಂದು ಬಂದ್ವಿ. ಸೊ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾವು ಯಾವಾಗಲೂ ಆಂಬೂರು ತಿಂದು ನಮಗೆ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೊ ಬೆಳಗ್ಗೆ ಬಂದು ನಾಟಿ ಸ್ಟೈಲ್ ಪಲಾವ್ ತಿನ್ನೋದೊಂದು ಎಕ್ಸ್ಟ್ರೀಮ್ ಲೆವೆಲ್ ಫೀಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಸೊ ಯಾರಾದರೂ ಈ ಕಡೆ ಇದ್ದರೆ JP ನಗರ್ ಸೈಡು ಇಲ್ಲ ಜಯನಗರ್ ಸೈಡು, ಸೊ ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ಮತ್ತು ಇವ್ರದ್ದು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 3:30 to 4 o'clock ಅಷ್ಟೇ. 3:30 to 10 o'clock. ಆಮೇಲೆ ಇಲ್ಲಿ ಓಪನ್ ಎಲ್ಲ ಇರಲ್ಲ, ಮತ್ತು 10 o'clock ಮೇಲೆಲ್ಲ ಬರೋಕ್ಕೆ ಹೋಗ್ಬೇಡಿ. ವೆನ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಬರೋಂಗಿದ್ರೆ ನೋಡ್ಕೊಂಬನ್ನಿ. ನಮಸ್ತೆ. ತಮ್ಮ ಹೆಸರು? ಸುಹೈಲ್ ಅಂತ. ಬ್ರೋ, ಇಲ್ಲಿ ಬಿಸ್ನೆಸ್ನ ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದಾರೆ? ಬ್ರದರ್, ಇಲ್ಲಿ 2 ವರ್ಷ ಆಗ್ತಾ ಬಂತು ಬಿಸ್ನೆಸ್ ರನ್ ಆಗ್ತಾ. ಓಕೆ. ಮಾರ್ನಿಂಗ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಬ್ರೋ? 3:30 ಓಪನ್ ಆಗುತ್ತೆ. ಓಕೆ. ಮತ್ತು 10 o'clock ಕ್ಲೋಸ್ ಆಗುತ್ತೆ. ಹಾಂ, ಅಂದರೆ ಯಾವಾಗಾದರೂ ರಜಾ ಏನಾದರೂ ಇರುತ್ತಾ? ವೆಡ್ನೆಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮಾತ್ರ ಓಪನ್ನು. ಓಕೆ. ಮಿಕ್ಕಿದ ಡೇಸ್ ಹಾಲಿಡೇಸ್. ಬ್ರೋ, ಮತ್ತೆ ಇಲ್ಲೇನೋ ಆಫರ್ ಇದೆ, ಏನೋ ಬೈ ಟು ಗೆಟ್ 1 ಫ್ರೀ ಅಂತ ಕೇಳಿದೆ. ಅದು ಯಾವತ್ತಿರುತ್ತೆ? ಅದು ವೆಡ್ನೆಸ್ಡೇ, ಫ್ರೈಡೇ ಮಾತ್ರ ಇರುತ್ತೆ ಬ್ರದರ್. ಓಕೆ. ನಿಮಗೆ 3 ಮಟನ್ ಪಲಾವ್ ತಗೊಂಡ್ರೆ ಒಂದು ಮಟನ್ ಪಲಾವ್ ಫ್ರೀ ಸಿಗುತ್ತೆ. ಇಲ್ಲಾಂದರೆ 2 ಥರ ಸ್ಟಾರ್ಟರ್ಸ್ ತಗೋಬೋದು. ಮಟನ್ ಪಲಾವ್ ಬೇಡ ಅಂದವ್ರು 2 ಥರ ಸ್ಟಾರ್ಟರ್ಸ್ ತಗೋಬೋದು. ಇಲ್ಲಾಂದರೆ 2 ಮಟನ್ ಪಲಾವ್ ವಿತ್ 1 ಚಿಕನ್ ಪಲಾವ್ ತಗೋಬೋದು. ಇಲ್ಲಾಂದರೆ 1 ಸ್ಟಾರ್ಟರ್ ತಗೋಬೋದು. 2 ಚಿಕನ್ ಪಲಾವ್ ವಿತ್ 1 ಚಿಕನ್ ಪಲಾವ್. ಓಕೆ ಬ್ರೋ, ಮತ್ತೆ ಇಲ್ಲಿ ಫೇಮಸ್ ಏನು ಫುಡ್ ಇಲ್ಲಿ? ನಮ್ಮದು ಜಾಸ್ತಿ ಮೂವಿಂಗ್ ಆಗೋದು ಅಂದರೆ ಮಟನ್ ಪಲಾವ್ ಬ್ರದರ್. ಓಕೆ. ಮಟನ್ ಪಲಾವ್ ಒಳ್ಳೆ ಮೂವಿಂಗ್ ಇದೆ. ಓಕೆ. ಆ್ಯಂಡ್ ಚಿಕನ್ ಪಲಾವ್ ಆ್ಯಂಡ್ ಇಡ್ಲಿ ವಿತ್ ಚಿಕನ್ನು, ಇಡ್ಲಿ ವಿತ್ ಮಟನ್ ಆ್ಯಂಡ್ ಮಶ್ರೂಮ್. ಓಕೆ. ಮಶ್ರೂಮು ವಾರದಲ್ಲಿ 3 ದಿನ ಮಾತ್ರ ಇರೋದು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಮಾತ್ರ ಬ್ರದರ್. ಅಂದರೆ ಇಲ್ಲಿ ರಿಮೈನಿಂಗ್ ಡೇಸಲ್ಲಿ ಎಷ್ಟೊತ್ತಿಂದ ಟೈಮಿಂಗ್ಸ್ ಇರುತ್ತೆ? ವೆನ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಬಿಟ್ಟು ಸೇಮ್ ಟೈಮಿಂಗ್ಸ್. ಸೇಮ್ 3:30 to 10. 3:30 to 10. 10 ಕ್ಲೋಸ್ ಆಗುತ್ತೆ. 10 ಕ್ಲೋಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸೊ ಬನ್ನಿ, ಈಗ ಇಲ್ಲಿ ನಮ್ಮ ಹತ್ರ ಸಂಚಾರಿ ಸಾಗರ್ ಇದ್ದಾರೆ. ಸೊ ಅವ್ರನ್ನ ಕೇಳೋಣ ಫುಡ್ ಎಲ್ಲ ಹೆಂಗಿತ್ತು ಅಂತ. ಸಾಗರ್, ಸೊ ನಾವು ಆಲ್ಮೋಸ್ಟು ಆಂಬೂರು ಬಿರಿಯಾನಿ ತಿಂದು ಬೇಜಾರಾಗಿರ್ತೀವಿ. ನಾಟಿ ಸ್ಟೈಲ್ ತಿನ್ನೋದೇ ರೇರು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದು ನಾಟಿ ಪಲಾವ್ ತಿನ್ನೋದಂದ್ರೂ ಒಂಥರ ಭಾರಿ ಟೇಸ್ಟ್ ಚೆನ್ನಾಗಿತ್ತು. ಪರವಾಗಿಲ್ಲ, ಚಿಕನ್ ಚೆನ್ನಾಗಿ ಬಂದಿತ್ತು. ಪ್ರೈಸು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಕ್ವಾಂಟಿಟಿ ಪರವಾಗಿಲ್ಲ, ಚೆನ್ನಾಗಿತ್ತು. ಏನಪ್ಪ ಅಂದರೆ ಇಲ್ಲಿ ಮಟನ್ ಪಲಾವು ಮತ್ತು ಚಿಕನ್ ಪಲಾವ್ ಫೇಮಸ್ ಅಂತೆ. ಚಿಕನ್ ಪಲಾವ್ ಬಂದುಬಿಟ್ಟು 170, ಮಟನ್ ಪಲಾವ್ ಬಂದುಬಿಟ್ಟು 260 ಇದೆ. ಸೊ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ. ಸೊ ನಮಗೆ ನಾರ್ಮಲ್ ತಿಂದು ಒಂದು ಸ್ವಲ್ಪ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ನಿಮಗೆ ಸ್ಪೈಸಿ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ತಿನ್ಬೋದು. ಸೊ ಮತ್ತು ಇಲ್ಲಿ ಇನ್ನೊಂದು ಎಲ್ಲ ಯೂಟ್ಯೂಬರ್ಸ್ನು ರಿವ್ಯೂ ಮಾಡಿರೋದೇನಪ್ಪ ಅಂದರೆ, ಏನೋ ಬೈ ಟು ಗೆಟ್ 1 ಫ್ರೀ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಸೊ ನೀವು ಬೈ ಟು ಗೆಟ್ 1 ಫ್ರೀ ಯಾವಾಗಲೂ ಇರುತ್ತೆ ಅಂದ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಸೊ ಅದು ಬರೀ ವೆನ್ಸ್ಡೇ ಮಾತ್ರ ಇರುತ್ತಂತೆ ಬೈ ಟು ಗೆಟ್ 1 ಫ್ರೀ. ರಿಮೈನಿಂಗ್ ಡೇಸಲ್ಲೆಲ್ಲ ನಾರ್ಮಲ್ಲು ಇರುತ್ತೆ, ಆಫರ್ ಏನಿರಲ್ಲ. ಸೊ ಹಂಗಾಗಿ
ನೋಡ್ಕೊಂಡು ಬನ್ನಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಗಿತ್ತು ಇವತ್ತಿನ ಫುಡ್ ರಿವ್ಯೂ. ನಿಮ್ಗೆ ಏನಾದರೂ ಇದು ಇಷ್ಟ ಆಗಿದ್ರೆ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಿ ಯು ಸೂನ್. ಟಾಟಾ, ಬಾಯ್ ಬಾಯ್.